ಎಲ್ರಿಗೂ ನಮಸ್ಕಾರ. ಯೂನಿಕ್ ಟೆಕ್ನಿಕಲ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ನಮ್ಮ ಟಾಪಿಕ್ ಏನಂತ ಹೇಳಿದರೆ ಕಾಪರ್ ಟ್ಯೂಬ್. ಏರ್ ಕಂಡೀಷನಿಂಗ್ ಆಗಿರಲಿ, ರೆಫ್ರಿಜರೇಷನ್ ಆಗಿರಲಿ, ಕಾಪರ್ ಟ್ಯೂಬನ್ನು ಕೆಲಸ ತುಂಬ ಇದೆ. ಯಾಕಂತ ಹೇಳಿದರೆ ಎಲ್ಲಿ ರೆಫ್ರಿಜರೆಂಟ್ ಫ್ಲೋ ಆಗಬೇಕು ಅಲ್ಲಿ ನಾವು ಯೂಸ್ ಮಾಡೋದು ರೆಫ್ರಿಜರೇಷನಲ್ಲಿ, ಏರ್ ಕಂಡೀಷನಲ್ಲಿ ಕಾಪರ್ ಟ್ಯೂಬ್. ಕಾಪರ್ ಟ್ಯೂಬಲ್ಲಿ ನಾರ್ಮಲಿ ಒಂದು ಸಾಫ್ಟ್ ಪೈಪ್ ಅಂತ ಹೇಳ್ತಾರೆ, ಇನ್ನೊಂದು ಹಾರ್ಡ್ ಪೈಪ್ ಅಂತ ಹೇಳ್ತಾರೆ. ಇದು ನನ್ನ ಹತ್ರ ಇರೋದು ಇದು ಸಾಫ್ಟ್ ಪೈಪ್. ಹಾರ್ಡ್ ಪೈಪ್ ಅಂತ ಹೇಳಿದರೆ ನೀವು ನೋಡ್ಬೋದು ಈ ಥರ ಸ್ಟ್ರೈಟಾಗಿ ಬರುತ್ತೆ, ಇದು ಬೆಂಡ್ ಮಾಡಲಿಕ್ಕೆ ಆಗಲ್ಲ ಈಸಿಯಾಗಿ. ಸಾಫ್ಟ್ ಪೈಪ್ ಏನಂದರೆ ರೋಲಲ್ಲಿ ಬರುತ್ತೆ, ನೀವು ನೋಡ್ಬೋದು ಈ ಥರ ರೋಲಲ್ಲಿ ಇರುತ್ತೆ. ಸೊ ರೋಲಲ್ಲಿ ಇರೋದು ಮತ್ತು ಸ್ಟ್ರೈಟ್ ಮಾಡ್ಕೊಂಡು ನೀವು ಹೇಗೆ ಬೇಕಾದರೂ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಸ್ಪ್ಲಿಟ್ ಎ ಸಿಯಲ್ಲಿ ನಾರ್ಮಲ್ ಆಗಿ ಯೂಸ್ ಮಾಡುವಾಗ ನಾವು ಸಾಫ್ಟ್ ಪೈಪನ್ನು ಯೂಸ್ ಮಾಡ್ತೇವೆ. ಹಾರ್ಡ್ ಪೈಪ್ ಯಾವಾಗ ದೊಡ್ಡ ದೊಡ್ಡ ಎ ಸಿಯಲ್ಲಿ ತುಂಬ ಹೈಟಲ್ಲಿರುವಾಗ ನಿಮ್ಗೆ ತುಂಬ ಲೆಂತ್ ಟ್ಯೂಬ್ ತೊಗೊಂಡು ಹೋಗಬೇಕು, ಆವಾಗ ಹಾರ್ಡ್ ಪೈಪನ್ನು ಯೂಸ್ ಮಾಡ್ತಾರೆ. ಅಲ್ಲಿ ಏನಂತ ಹೇಳಿ ಈ ಥರ ನಾವು ಟ್ಯೂಬನ್ನು ಬೆಂಡ್ ಮಾಡಲಿಕ್ಕೆ ಆಗೋದಲ್ಲ. ಹಾರ್ಡ್ ಪೈಪಲ್ಲಿ ಎಲ್ಬೋನೇ ಯೂಸ್ ಮಾಡಬೇಕು, ಟೀನೇ ಯೂಸ್ ಮಾಡಬೇಕು. VRF ಆ ಥರ ದೊಡ್ಡ ದೊಡ್ಡ ಮಿಷಿನಲ್ಲಿ ಯೂಸ್ ಮಾಡುವಾಗ ಹಾರ್ಡ್ ಪೈಪನ್ನು ಯೂಸ್ ಮಾಡಲಿಕ್ಕೆ ಬೇಕಾಗುತ್ತೆ. ಕಾಪರ್ ಪೈಪಲ್ಲಿ ನಮಗೆ ಮೇಯ್ನಾಗಿ ಕಾಪರ್ ಪೈಪನ್ನು ಕಟ್ ಮಾಡಬೇಕು. ಸೊ ಕಾಪರ್ ಪೈಪನ್ನು ಕಟ್ ಮಾಡಬೇಕಂತ ಹೇಳಿದರೆ ಅದಕ್ಕೆ ಯೂಸ್ ಮಾಡುವ ಟೂಲ್ಸ್ ಅಂತ ಹೇಳಿದ್ರೆ ಟ್ಯೂಬ್ ಕಟ್ಟರ್ ಅಂತ ಹೇಳ್ತಾರೆ. ಈ ಟ್ಯೂಬ್ ಕಟ್ಟರಿಂದ ನಮಗೆ ಕಾಪರ್ ಟ್ಯೂಬನ್ನು ಕಟ್ ಮಾಡಲಿಕ್ಕೆ ಆಗುತ್ತೆ. ಕಾಪರ್ ಟ್ಯೂಬನ್ನು ಕಟ್ ಮಾಡಲಿಕ್ಕೆ ಹೆಕ್ಸೋ ಬ್ಲೇಡನ್ನು ಕಟ್ ಮಾಡಲಿಕ್ಕೆ ಆಗುತ್ತೆ. ಬಟ್ ಏನಂತ ಹೇಳಿ ಕ್ಲಿಯರಾಗಿ ಕಟ್ ಆಗಲ್ಲ, ಅಲ್ಲಿ ಅದರ ಎಡ್ಜಸ್ ಎಲ್ಲ ಸರಿ ನಮಗೆ ಸಿಗಲ್ಲ. ಸೊ ಕಾಪರ್ ಇದರ ಟ್ಯೂಬ್ ಕಟ್ಟರಿಂದ ಕಟ್ ಮಾಡಿದರೆ ಕರೆಕ್ಟಾಗಿ ಕಟ್ ಆಗಿರುತ್ತೆ, ಏನು ಅದರಲ್ಲಿ ವೇಸ್ಟ್ ಏನು ಉಳಿಯಲ್ಲ, ಕ್ಲಿಯರಾಗಿ ಶೇಪಲ್ಲಿ ಕಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಟ್ಯೂಬ್ ಕಟ್ಟರನ್ನೇ ಯೂಸ್ ಮಾಡಬೇಕು ಕಾಪರ್ ಟ್ಯೂಬನ್ನು ಕಟ್ ಮಾಡಲಿಕ್ಕೆ. ಸೊ ಟ್ಯೂಬ್ ಕಟ್ರ್ ಹೇಗೆ ಯೂಸ್ ಮಾಡೋದು, ಈ ಥರ ಟ್ಯೂಬ್ ತೊಗೊಳ್ಬೇಕು, ಯಾವ್ದು ನಿಮ್ಗೆ ಎಷ್ಟು ಲೆಂತಿಗೆ ಬೇಕು ಎ ಸಿಯಲ್ಲಿ ಯೂಸ್ ಮಾಡುವಾಗ ನಿಮಗೆ ಕಟ್ ಮಾಡಲಿಕ್ಕೆ ಬರುವಾಗ ಏನಾಗುತ್ತೆ, ಈ ಥರ ಟ್ಯೂಬ್ ಕಟ್ರ್ ಬರುತ್ತೆ. ಟ್ಯೂಬ್ ಕಟ್ರಲ್ಲಿ ನೋಡ್ಬೋದು, ಟ್ಯೂಬ್ ಕಟ್ರಲ್ಲಿ ಇದರಲ್ಲಿ ಒಂದು ಬ್ಲೇಡ್ ಥರ ಇದೆ ನೋಡಿ, ಈ ಥರ ಇದು ಬ್ಲೇಡ್ ಆಗಿರುತ್ತೆ. ಇದೇ ನಮ್ಮ ಟ್ಯೂಬನ್ನು ಕಟ್ ಮಾಡೋ ಒಂದು ವಸ್ತುವಾಗಿರುತ್ತೆ. ಸೊ ಇಲ್ಲಿ ಇರ್ಬೋದು ಎರಡು ವೀಲ್ ಥರ ಇದೆ, ಈ ಎಜ್ಜಿನ ಮಧ್ಯದಲ್ಲಿ ನಮಗೆ ಟ್ಯೂಬ್ ಇಡಬೇಕಾಗತ್ತೆ. ನಾರ್ಮಲಿ ಅಂದರೆ ಈ ಥರ ಟ್ಯೂಬ್ ನಮಗೆ ಇಡಬೇಕಾಗತ್ತೆ. ಸೊ ಈ ಥರ ಟ್ಯೂಬ್ ಇಟ್ಟು ಈ ಹ್ಯಾಂಡಲನ್ನು ರೋಲ್ ಮಾಡ್ತಾ ಹೋಗಬೇಕು. ರೋಲ್ ಮಾಡ್ತಾ ಹೋದಾಗ ಮುಂದೆ ಇಲ್ಲಿ ನೋಡ್ಬೋದು ಈ ಥರ ಟ್ಯೂಬಿಗೆ ಬಂದು ಟಚ್ ಆಗ್ತೈತೆ. ಇಲ್ಲಿ ಈ ಟ್ಯೂಬಿಗೆ ಬಂದು ಈ ಬ್ಲೇಡ್ ಟಚ್ ಆಗುತ್ತೆ, ಇಲ್ಲಿ ಹ್ಯಾಂಡಲ್ ಟೈಟ್ ಮಾಡ್ತಾರೆ. ಸೊ ಮತ್ತೇನು ಮಾಡಬೇಕು, ಈ ಥರ ಒಂದು ಸಲ ಲಾಕ್ ಮಾಡಬೇಕು. ತುಂಬ ಫುಲ್ ಟೈಟ್ ಮಾಡಬಾರ್ದು, ನಾರ್ಮಲ್ ಜಸ್ಟ್ ಹೋಲ್ಡ್ ಆಗೋಷ್ಟು ಟೈಟ್ ಮಾಡಬೇಕು. ಮತ್ತೆ ಏನು ಮಾಡಬೇಕು, ಇದನ್ನು ರೊಟೇಟ್ ಮಾಡಬೇಕು. ಈ ಥರ ರೊಟೇಟ್ ಮಾಡಿ ಒಂದು ರೊಟೇಟ್ ಆದ್ಮೇಲೆ ಮತ್ತೆ ಸ್ವಲ್ಪ ಟೈಟ್ ಮಾಡಬೇಕು, ಮತ್ತೆ ರೊಟೇಟ್ ಮಾಡಬೇಕು. ಇದು ಹೇಗಂತ ಹೇಳಿದರೆ ನಾವು ನಿಧಾನ ಮಾಡೋದು ಏನಾಗುತ್ತೆ, ಇಲ್ಲಿ ಏನು ಪಂಚ್ ಆಗಲ್ಲ, ನಾರ್ಮಲ್ ಆಗಿ ಕಟ್ ಆಗುತ್ತೆ. ಸೊ ಕೆಲವರು ಜಾಸ್ತಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಬಲ್ಜ್ ಆಗುತ್ತೆ, ಟ್ಯೂಬ್ ಪ್ರಾಪರ್ಲಿ ಕಟ್ ನಿಮಗೆ ಎಡ್ಜ್ ಸಿಗಲ್ಲ. ಇದು ನಾರ್ಮಲ್ ರೊಟೇಷನ್, ಸ್ವಲ್ಪ ಟೈಟ್ ಮಾಡೋದು ಮತ್ತೆ ತಿರುಗಿಸ್ಬೇಕು, ಟೈಟ್ ಮಾಡೋದು ತಿರುಗಿಸ್ಬೇಕು. ಈ ಥರನೇ ಮಾಡಿದರೆ ಕಾಪರ್ ಪೈಪ್ ಟ್ಯೂಬಿಂಗ್ ಕಟ್ಟಿಂಗ್ ಪ್ರಾಪರಾಗಿ ಹೋಗುತ್ತೆ. ಹೆಕ್ಸೋ ಬ್ಲೇಡಲ್ಲೆಲ್ಲ ಕಟ್ ಮಾಡೋದು ಆ ಥರ ಫಿನಿಶಿಂಗ್ ಸಿಗಲ್ಲ ಅಂತಲೇ ಇದು ಟ್ಯೂಬ್ ಕಟ್ಟರ್ ಮಾಡಿರ್ತಾರೆ. ಸೊ ಈ ಥರ ನೋಡಿ ಕಟ್ಟಾಗಿದೆ. ಸೊ ಇದರಲ್ಲಿ ಏನಾಗಂತ ಹೇಳಿ ನಿಮಗೆ ನೋಡ್ಬೋದು ಈ ಥರ ಫಿನಿಶಿಂಗ್ ಸಿಗುತ್ತೆ. ಯಾವುದೇ ಒಂಥರ ಹೆಕ್ಸೋ ಬ್ಲೇಡ್ ಕಟ್ಟಾದ ಎಡ್ಜಸ್ ಏನಿರಲ್ಲ, ಈ ಥರ ಟ್ಯೂಬ್ ಕಟ್ ಆಗುತ್ತೆ. ನೋಡ್ಬೋದು ಈಗ ಎರಡು ಪೀಸ್ ಆಗಿದೆ, ಇದೊಂದು ಪೀಸ್ ಬೇರೆ ಟ್ಯೂಬ್ ಕಟ್ಟರ್ ಮೂಲಕ ಕಟ್ ಮಾಡೋದು. ಸೊ ಏನಾಗುತ್ತೆ ಅಂದರೆ ಎ ಸಿಯನ್ನು ನಾವು ಪೈಪ್ ಜೋಡಿಸುವ ಅವಶ್ಯಕತೆ ಬರುತ್ತೆ, ಒಂದು ಪೈಪಿಂದ ಇನ್ನೊಂದು ಪೈಪಿಗೆ ಜೋಡಿಸುವ ಅವಶ್ಯಕತೆ ಬರುತ್ತೆ. ಸೊ ಜೋಡಿಸುವಾಗ ಹೀಗೆ ನೋಡ್ಬೋದು, ಇದು ಸೇಮ್ ಸೈಜ್ ಇರೋದು 1/2 ಇಂಚ್ ಇದು ಪೈಪು. ಎರಡೂ ಹೀಗೆ ಜೋಡಿಸ್ಲಿಕ್ಕೆ ಆಗಲ್ಲ, ಇಲ್ಲಿ ಬ್ರೇಸಿಂಗ್ ಮಾಡಿದರೆ ಪ್ರಾಪರಾಗಿ ಬ್ರೇಸಿಂಗ್ ಆಗಲ್ಲ. ಸೊ ಏನು ಬೇಕಾಗುತ್ತೆ, ಇದನ್ನು ಸ್ವೇಜಿಂಗ್ ಅಂತ ಒಂದು ಕೆಲಸ ಮಾಡಬೇಕಾಗುತ್ತೆ. ಟ್ಯೂಬಲ್ಲಿ ಸ್ವೇಜಿಂಗ್ ಅಂತ ಬರುತ್ತೆ, ಅಂದರೆ ಈ ಒಳಗಿನ ಡಯಾಮೀಟರ್ನ ಜಾಸ್ತಿ ಮಾಡಬೇಕು. ಡಯಾಮೀಟರ್ ಜಾಸ್ತಿ ಮಾಡಬೇಕಂದ್ರೆ ಸ್ವೇಜಿಂಗ್ ಟೂಲನ್ನು ಯೂಸ್ ಮಾಡಬೇಕಾಗತ್ತೆ. ಒಂದು ಸ್ವೇಜಿಂಗ್ ಟೂಲ್ ಬರುತ್ತೆ. ಇನ್ನೊಂದು ಏನಂದರೆ ಫ್ಲೇರ್ ನಟ್ ನಮ್ಗೆ ಹಾಕೋ ಅವಶ್ಯಕತೆ ಬರುವಾಗ ಫ್ಲೇರಿಂಗ್ ಅಂತ ಹೇಳ್ತಾರೆ, ಫ್ಲೇರಿಂಗ್ ಮಾಡಬೇಕಾಗತ್ತೆ ಕಾಪರ್ ಟ್ಯೂಬಿಗೆ. ಸೊ ನಾವು ಫಸ್ಟ್ ಏನು ಮಾಡುವ, ಸ್ವೇಜಿಂಗ್ ಮಾಡಿ ನೋಡೋಣ, ಸ್ವೇಜಿಂಗ್ ಹೇಗೆ ಮಾಡೋದಂತ. ಸ್ವೇಜಿಂಗಿಗೆ ಒಂದು ಟೂಲ್ ಇದೆ, ಸ್ವೇಜಿಂಗ್ ಟೂಲ್ ಅಂತ, ಅದನ್ನು ಯೂಸ್ ಮಾಡಿ ನಾವು ಸ್ವೇಜಿಂಗ್ ಮಾಡಿ ನೋಡೋಣ. ನಾರ್ಮಲ್ ಆಗಿ ಸ್ವೇಜಿಂಗ್ ಇವಾಗ ಟೆಕ್ನಾಲಜಿ ತುಂಬ ಇಲೆಕ್ಟ್ರಿಕಲ್ಲಿ ಬರುತ್ತೆ, ಬೇರೆ ಥರವಾದ ಸ್ವೇಜಿಂಗ್ ಟೂಲ್ ಬಂದಿದೆ. ಬಟ್ ನಾರ್ಮಲಿ ಮುಂಚೆಯಿಂದನೇ ಯೂಸ್ ಆಗ್ತಾ ಇರುವುದಂತ ಹೇಳಿದರೆ ಈ ಥರ ಯಾರ್ಕನ್ನು ಯೂಸ್ ಮಾಡ್ತಾರೆ. ಇದನ್ನು ಏನು ಮಾಡ್ತಾರೆ, ಇಲ್ಲಿ ಯಾವ ಟ್ಯೂಬಿಗೆ ಸೈಜಿಗೆ ತಕ್ಕಾದ ಟ್ಯೂಬ್ ಸಿಗುತ್ತೆ, ಈ ಥರ ಡಯಾ ಸಿಗುತ್ತೆ, ಅದಕ್ಕೆ ನಾವು ಕಾಪರ್ ಟ್ಯೂಬನ್ನು ಸೆಟ್ ಮಾಡಿ ಸ್ವೇಜಿಂಗ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ನೋಡ್ಬೋದು, ಇಲ್ಲಿ 1/2 ಇಂಚ್ ಅಂತ ಬರ್ತಿದೆ, ನಮ್ಮ ಟ್ಯೂಬ್ ಸಹ 1/2 ಇಂಚು. ಸೊ ಇದನ್ನು ಇದರೊಳಗೆ ಈ ಥರ ಪ್ಲೇಸ್ ಮಾಡಬೇಕು. ಇದರ ಸೈಡಲ್ಲಿ ವಿಂಗ್ ನಟ್ ಇದೆ, ವಿಂಗ್ ನಟ್ನ ಲೂಸ್ ಮಾಡಿಕೊಂಡು ಈ ಕಾಪರ್ ಟ್ಯೂಬನ್ನು ಇದರ ಮಧ್ಯೆ ಇನ್ಸರ್ಟ್ ಮಾಡಬೇಕು. ನಮಗೆ ಎಷ್ಟು ಸ್ವೇಜಿಂಗ್ ಬರಬೇಕು ಅಷ್ಟು ಸ್ವೇಜಿಂಗ್ ಮೇಲೆ ಬರಬೇಕು. ನಾರ್ಮಲಾಗಿ ಒಂದು ಇಷ್ಟು ಮೇಲೆ ಬಂದರೆ ಕರೆಕ್ಟಾಗಿ ನಮಗೆ ಮತ್ತೆ ಬ್ರೇಸಿಂಗ್ ಮಾಡಲಿಕ್ಕೆ ಆಗುತ್ತೆ.
ಸೊ ನಂತರ ಈ ವಿಂಗ್ ನಟ್ಟನ್ನು ಈ ಥರ ಟೈಟ್ ಮಾಡಬೇಕು, ಫುಲ್ ಟೈಟ್ ಮಾಡಬೇಕು. ಫುಲ್ ಟೈಟ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಸ್ವೇಜ್ ಮಾಡುವಾಗ ಇದು ಒಳಗಡೆ ಹೋಗಲ್ಲ. ಸೊ ಅದಕ್ಕೋಸ್ಕರ ಫುಲ್ಲಾಗಿ ಮಾಡಬೇಕು. ಅದಾದ ನಂತರ ಇದಕ್ಕೆ ಯಾರ್ಕ್ ಸೆಟ್ ಮಾಡಬೇಕು. ಈ ಥರ ಯಾರ್ಕ್ ಇದೆ, ಯಾರ್ಕನ್ನು ಇದಕ್ಕೆ ಸೆಟ್ ಮಾಡಬೇಕು. ಅದು ಯಾರ್ಕಲ್ಲಿ ಇರೋದು ಇದು ಫ್ಲೇರಿಂಗ್ ಮಾಡೋದು, ಸ್ವೇಜಿಂಗ್ ಮಾಡಿರೋದಲ್ಲ. ಸೊ ಅದಕ್ಕೋಸ್ಕರ ಇದನ್ನು ನಾವು ರಿಮೂವ್ ಮಾಡಬೇಕು. ಇಲ್ಲಿ ಥ್ರೆಡ್ ಇದೆ, ಥ್ರೆಡ್ ರಿಮೂವ್ ಮಾಡಿದರೆ ರಿಮೂವ್ ಆಗುತ್ತೆ. ಇದು ಫ್ಲೇರ್ ಮಾಡುವಾಗ ಯೂಸ್ ಮಾಡೋದು ಈ ಡಯ. ಸೊ ಇದು ನಮ್ಗೆ ಬೇಡ. ನೀವು ನೋಡ್ಬೋದು ಈ ಥರ ಡಯಗಳು ಬರುತ್ತೆ. ಇದು ಸ್ವೇಜಿಂಗ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಈ ಥರ ಡಿಫ್ರೆಂಟ್ ಬೇರೆ ಬೇರೆ ಸೈಜಿಗೆ ಬರುವಂಥದ್ದು ಡಯ. ಸೊ ಹಾಫ್ ಇಂಚ್ ನಾವು ಇದು ಯೂಸ್ ಮಾಡೋಣ, ಹಾಫ್ ಇಂಚಿಗೆ. ಯಾಕಂದರೆ ಇಲ್ಲಿ ಹಾಕಿದರೆ ಗೊತ್ತಾಗುತ್ತೆ ಯಾವ ಸೈಜಿಗೆ ಸೂಟ್ ಆಗುತ್ತೆ ಅಂತ. ಇದು ಆಲ್ಮೋಸ್ಟ್ ಸೂಟ್ ಆಗ್ತಾಯಿದೆ. ಸೊ ಇದೇ ಯೂಸ್ ಮಾಡೋಣ. ಸೊ ಯೂಸ್ ಮಾಡುವಾಗ ಇದನ್ನು ಸೇಮ್ ಥ್ರೆಡ್ ಇದೆ, ಇದೇ ಟೂಲಿಗೆ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಇದು ಥ್ರೆಡ್ ಇದೆ, ಥ್ರೆಡ್ಡನ್ನು ಹೀಗೆ ಟೈಟ್ ಮಾಡಿಕೊಂಡು ಈ ಯಾಕನ್ನು ಹಿಡ್ಕೊಂಡು ಇದಕ್ಕೆ ಸೆಟ್ ಮಾಡಬೇಕು. ಫಸ್ಟ್ ಇದನ್ನು ಲೂಸ್ ಮಾಡಿಕೊಂಡು, ಯಾಕೆ ಇಲ್ಲಿ ಸೆಟ್ ಆಗಬೇಕು. ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ ಆಗಲ್ಲ. ಸೊ ಇದಕ್ಕೋಸ್ಕರ ಇದನ್ನು ಲೂಸ್ ಮಾಡ್ಕೊಂಡು ಹಿಂದೆ ತಳ್ಕೊಬೇಕು. ಯಾವಾಗ ಈ ಥರ ಹೀಗೆ ನೋಡಿ, ಈಗ ಸೆಟ್ ಆಯಿತು. ಈ ಥರ ಸೆಟ್ ಆದ ನಂತರ ಇಲ್ಲಿ ಸ್ಟಾಪ್ ಮಾಡಬೇಕು. ಸೊ ಇಲ್ಲಿ ಪೈಪ್ ಮತ್ತು ನಮ್ಮ ಈ ಎರಡು ಕರೆಕ್ಟಾಗಿ ಪ್ರಾಪರಾಗಿ ಸ್ಟ್ರೈಟ್ ಬರಬೇಕು. ಇದು ಎಷ್ಟೊಂದು ಪರ್ಫೆಕ್ಟ್ ಬರೋಂಥ ಟೂಲ್ಸ್ ಅಲ್ಲ. ಇವಾಗ ಹೊಸ ಟೆಕ್ನಾಲಜಿಯಲ್ಲಿ ಒಳ್ಳೆ ಟೂಲ್ಸ್ ಇದೆ ಪ್ರಾಪರಾಗಿ ಸ್ವೇಜ್ ಆಗಲಿಕ್ಕೆ. ಸೊ ಈ ಥರ ಸೆಟ್ ಮಾಡ್ಕೊಂಡು ಇದನ್ನು ಮತ್ತೆ ಈ ಥರ ತಿರುಗಿಸ್ಬೇಕು. ತಿರುಗಿಸಿದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇದು ಒಳಗೆ ಹೋಗಿ, ಯಾಕಂದರೆ ಇಲ್ಲಿ ಥ್ರೆಡ್ ಇದೆ. ಥ್ರೆಡ್ ಏನು ಮಾಡುತ್ತೆ, ಒಳಗೆ ಇದು ದುಡ್ತದೆ. ಸೊ ಆವಾಗ ಕಾಪರ್ ಪೈಪ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗಿ ಒಳಗೆ ಹೋಗ್ತಾ ಇರುತ್ತೆ. ಈ ಥರ ಟೈಟ್ ಮಾಡ್ತಾ ಇರಬೇಕು, ಅದು ಒಳಗಡೆ ಹೋಗ್ತಾ ಇರುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಾವು ಮತ್ತೆ ಬ್ರೇಸಿಂಗ್ ಮಾಡುವಾಗ ಟ್ಯೂಬಿಂದ ಟ್ಯೂಬಿಗೆ ಕರೆಕ್ಟಾಗಿ ಅಟ್ಯಾಚ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಅದರ ಮಧ್ಯ ಪ್ರಾಪರಾಗಿ ಬ್ರೇಸಿಂಗ್ ಆಗಿಲ್ಲ, ಗ್ಯಾಸ್ ಪ್ರೆಷರ್ ಆಗೋ ಲೀಕ್ ಬರುತ್ತೆ, ಪ್ರಾಪರಾಗಿ ನಮ್ಗೆ ಬ್ರೇಸಿಂಗ್ ಮಾಡೋಕ್ಕಾಗಲ್ಲ. ಸೊ ಸ್ವೇಜಿಂಗ್ ಇಂಪಾರ್ಟೆಂಟ್ ಇರುತ್ತೆ ಒಂದು ಟ್ಯೂಬನ್ನು ಇನ್ನೊಂದು ಟ್ಯೂಬಿಗೆ ಜೋಡಿಸುವಾಗ. ಸೊ ಇನ್ನು ನೋಡ್ತಾ ಇರೋ ಇಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಇದೇ ಥರ ಟೈಟ್ ಮಾಡ್ತಾ ಇರಬೇಕು. ಇದು ಮುಂಚೆಯಿಂದ ಯೂಸ್ ಮಾಡ್ತಿರೋ ಒಂದು ನಾವು ITI ಓದ್ತಿರುವಾಗ ಇದೇ ನಮ್ಮ ಟೂಲ್ಸಿಂದ ಟ್ರೈನಿಂಗ್ ಮಾಡಿರೋದು. ಸೊ ಇವಾಗ ನೀವು ಹೊಸದಾಗಿ ಕಲಿಸೋರು ಇದರಿಂದ ಓದಿದರೆ ನಿಮಗೆ ಪರ್ಫೆಕ್ಟಾಗಿ ಕಲೀಲಿಕ್ಕಾಗುತ್ತೆ. ಅದಾದ ನಂತರ ಈ ಥರ ಫುಲ್ಲಿ ಒಳಗೆ ಹೋದ ನಂತರ ಈ ಥರ ರಿಮೂವ್ ಮಾಡಬೇಕು. ವಾಪಸ್ ಮತ್ತೆ ಥ್ರೆಡ್ಡನ್ನು ತಿರುಗಿಸಿ ಹಿಂದೆ ಬರುತ್ತೆ. ಇಲ್ಲಿ ನೋಡ್ಬೋದು, ಹಿಂದೆ ಬಂದಾಗ ಈಗ ನಮ್ಮಲ್ಲಿ ಸ್ವೇಜಿಂಗ್ ಆಗಿರುತ್ತೆ. ಇದನ್ನು ಈ ಥರ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಇದು ವಿಂಗ್ ನಟ್ ಇದೆ, ವಿಂಗ್ ನಟ್ಟನ್ನು ಮತ್ತೆ ಓಪನ್ ಮಾಡಬೇಕು. ಎರಡು ಸೈಡ್ ವಿಂಗ್ ನಟ್ ಓಪನ್ ಮಾಡಿ ಇದು ಹೀಗೆ ಆಗುತ್ತೆ. ಈಗ ನಮ್ಮ ಕಾಪರ್ ಟ್ಯೂಬ್ ಹೊರಗೆ ಇಲ್ಲಿ ಇವಾಗ ನೋಡ್ಬೋದು, ಇದು ಸ್ವೇಜಿಂಗ್ ಆಗಿದೆ. ಸ್ವೇಜಿಂಗ್ ಆದ ನಂತರ ಏನಾಗುತ್ತೆ ಹೇಳಿದರೆ, ನಾವು ಇದು ಬೇರೆ ಇದು ಟ್ಯೂಬ್ ಪೀಸ್ ಇದೆ, ಇದನ್ನು ಇದರೊಳಗೆ ಹಾಕ್ಲಿಕ್ಕಾಗುತ್ತೆ. ಸೊ ಹಾಕಿ ನೋಡಿ ಇವಾಗ ಹೇಗೆ ಪರ್ಫೆಕ್ಟಾಗಿ ಇದರೊಳಗೆ ಹೋಗ್ತಾ ಇದೆ. ಮುಂಚೆ ಏನಾಗ್ತಿತ್ತು, ಹೀಗೆ ಯಾವತ್ತೂ ನಮ್ಮ ಬ್ರೇಸಿಂಗ್ ಮಾಡಲಿಕ್ಕಾಗಲ್ಲ, ಸೇಮ್ ಟ್ಯೂಬ್ ಇರೋದು. ಈ ಥರ ಅದನ್ನು ದೊಡ್ಡದು ಮಾಡಿಕೊಂಡು ಅದರೊಳಗೆ ಇನ್ಸರ್ಟ್ ಮಾಡಿ ಇಲ್ಲಿ ಬ್ರೇಸಿಂಗ್ ಮಾಡಲಿಕ್ಕಾಗುತ್ತೆ. ಪ್ರಾಪರ್ಲಾಗಿ ಬ್ರೇಸಿಂಗ್ ಆದರೆ ಕರೆಕ್ಟಾಗಿ ಸೀಟ್ ಆಗುತ್ತೆ. ಸೊ ಇದಕ್ಕೆ ಹೇಳ್ತಾರೆ ಸ್ವೇಜಿಂಗ್ ಮಾಡೋದಂತ. ಟೂಲ್ಸ್ ಡಿಫ್ರೆಂಟ್ ಆಗಿ ಇದೆ. ಸೊ ಡಿಫ್ರೆಂಟ್ ಟೂಲ್ಸಲ್ಲಿ ಡಿಫ್ರೆಂಟ್ ಆಗಿ ನಿಮಗೆ ಸ್ವಲ್ಪ ಏನಂತ ಹೇಳಿದ್ರೆ ಪ್ರೊಫೆಷ್ನಲ್ ವೇಯಲ್ಲಿ ಸಿಗುತ್ತೆ. ಈ ಥರ ಟೂಲ್ಸ್ ಲೂಸ್ ಇರುವ ಟೂಲ್ಸ್ ಆಗಿರ್ಬೋದು. ಇದರಲ್ಲಿ ಯಾರ್ಕಲ್ಲಿ ಪ್ಲೇ ಇದೆ ಅಂದರೆ ಪರ್ಫೆಕ್ಟ್ ಆಗಿದ್ದು ಪ್ಲೇ ಇರುತ್ತೆ. ಸೊ ಇದರಲ್ಲಿ ಕ್ರಾಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಇದಕ್ಕೆ ಹೊಸ ಟೆಕ್ನಾಲಜಿಯಲ್ಲಿ ಹೊಸ ಟೂಲ್ಸ್ ಎಲ್ಲ ಸಿಗುತ್ತೆ ಪರ್ಫೆಕ್ಟಾಗಿ ಆಗುವಂಥದ್ದು. ಸೊ ಈ ಥರ ಮಾಡೋದೇ ನಿಮಗೆ ಸ್ವೇಜಿಂಗ್ ಆಗುತ್ತೆ. ಈಗ ಸ್ವೇಜಿಂಗ್ ಆಗಿ ಆಯಿತು. ಇನ್ನೊಂದು ಕಾಪರ್ ಟ್ಯೂಬಲ್ಲಿ ನಮಗೆ ಬರುವಂಥ ಕೆಲಸ ಏನಂತ ಹೇಳಿದರೆ ಫ್ಲೇರಿಂಗ್ ಮಾಡೋದು ಯಾಕೆ ಅಂತ ಹೇಳಿದರೆ, ಫ್ಲೇರಿಂಗ್ ಯಾಕೆ ಅವಶ್ಯಕತೆ ಬರುತ್ತೆ ಅಂದರೆ ಇದು ನೋಡ್ಬೋದು ನೀವು, ಇದೊಂದು ಸ್ಲೈಡ್ ಗ್ಲಾಸ್ ಲಿಕ್ವಿಡ್ಲಲ್ಲಿ ನಾವು ಯೂಸ್ ಮಾಡ್ತಾ ಆ ಥರ ಒಂದು ಸ್ಲೈಡ್ ಗ್ಲಾಸ್. ಸೊ ಇದರಲ್ಲಿ ನೋಡಿ ಇಲ್ಲಿ ಥ್ರೆಡ್ ಇದೆ. ಸೊ ಇದೊಂದು ನಟ್ಟು. ಸೊ ಈ ನಟ್ಟು ಇದಕ್ಕೆ ನಾವು ಕನೆಕ್ಟ್ ಮಾಡಬೇಕು. ಸೊ ಅದ್ರ ಜೊತೆ ಏನಂದರೆ ಕಾಪರ್ ಪೈಪಿಗೆ ಕನೆಕ್ಟ್ ಮಾಡಬೇಕು. ಸೊ ನಾರ್ಮಲಾಗಿ ಈ ಥರ ಬರುತ್ತೆ. ಇದು ನಾವು ಇದ್ರೊಳಗೆ ಹಾಕಿದರೆ ಇದು 1/2 ಇಂಚ್ ಇದೆ, ಇದು ಪೈಪ್ ಸಹ ಇದ್ರೊಳಗೆ ಹಾಕಿದರೆ ಹೀಗೆ ಮುಂದೆ ಹೊರಗೆ ಬರುತ್ತೆ. ಸೊ ಹೊರಗೆ ಬರಬಾರ್ದು. ಇಲ್ಲಾಂದ್ರೆ ಈ ಫ್ಲೇರ್ ನಟ್ಟು ಇದಕ್ಕೆ ನಾವು ಹಾಕಬೇಕು. ನೋಡಿ ಹೀಗೆ ಇಟ್ಕೊಂಡು ನಾವು ಕನೆಕ್ಟ್ ಮಾಡಿದ್ರು ಸಹ ಇದಿದೆ ಕನೆಕ್ಟ್ ಆಗ್ತದೆ, ಬಟ್ ಕಾಪರ್ ಟ್ಯೂಬ್ ಹೊರಗೆ ಬರುತ್ತೆ, ಇದು ಫಿಟ್ ಆಗಲ್ಲ. ಸೊ ಫಿಟ್ ಆಗಬೇಕಂದ್ರೆ ಏನಾಗಬೇಕು, ಈ ಫ್ಲೇರ್ ನಟ್ ಇಲ್ಲಿ ಹೋಲ್ಡ್ ಆಗಬೇಕು, ಇದರಲ್ಲಿ ಇಲ್ಲಿ ಬಂದು ಹೋಲ್ಡ್ ಆಗಬೇಕು. ಹೋಲ್ಡ್ ಆಗಬೇಕಂತ ಹೇಳಿ ಇದು ಎಕ್ಸ್ಪೆಂಡ್ ಆಗಬೇಕು. ಎಕ್ಸ್ಪೆಂಡ್ ಅಂತ ಹೇಳಿದರೆ ಈ ಥರ ಎಕ್ಸ್ಪೆಂಡ್ ಆಗಲ್ಲ. ಈ ಥರ ಎಕ್ಸ್ಪೆಂಡ್ ನೀವು ನೋಡ್ಬೋದು, ಈ ಥರ ಎಕ್ಸ್ಪೆಂಡ್ ಇದ್ದರೆ ಇಲ್ಲಿಂದ ನೀವು ಟ್ಯೂಬ್ ಹಾಕಿದರೆ ಅದು ಸಿಗಲ್ಲ. ಇಲ್ಲಿ ಈ ಥರ ಸೀಟಿಂಗ್ ಆಗಲ್ಲ. ಇದಕ್ಕೆ ಸೀಟಿಂಗ್ ಬೇಕು. ಈ ಥರ ಇಲ್ಲಿ ಎಡ್ಜ್ ನೋಡ್ಬೋದು, ಇದೇ ಥರ ಈ ಥರ ಇರುವಾಗ ಸೀಟಿಂಗ್ ಬರಲ್ಲ. ಸೊ ನಮಗೆ ಸೇಮ್ ಇದೇ ಥರ ಇರುವ ಸೀಟಿಂಗ್ ಆಗಬೇಕು. ಸೊ ಅದಕ್ಕೋಸ್ಕರ ಏನು ಬಂದು ಫ್ಲೇರಿಂಗ್ ಮಾಡಬೇಕಂತ ಹೇಳ್ತಾರೆ. ಸೊ ನಾವೀಗ ಏನು ಮಾಡೋಣ, ಇದೇ ಟ್ಯೂಬಿನ ಇನ್ನೊಂದು ಎಂಡಿಗೆ ಫ್ಲೇರಿಂಗ್ ಮಾಡೋಣ. ಫ್ಲೇರಿಂಗ್ ಮಾಡಬೇಕಾದ್ರೆ
90% ಟೆಕ್ನಿಷಿಯನಿಗೆ ನೆನಪು ಹೋಗಿದೆ ಅಂದರೆ ಈ ಫ್ಲೇರ್ ನಟ್ ಒಳಗೆ ಮುಂಚೆನೇ ಹಾಕ್ಕೊಳ್ಬೇಕಂತ. ಫ್ಲೇರಿಂಗ್ ಫಸ್ಟ್ ಮಾಡ್ಕೊಳ್ತಾರೆ, ಆಮೇಲೆ ನೆನಪು ಇದು ಹಾಕಿಲ್ಲ ಅಂತ. ಸೊ ಫ್ಲೇರ್ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಫ್ಲೇರ್ ನಟ್ ಫಸ್ಟೇ ಟ್ಯೂಬ್ ಒಳಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ಅದಕ್ಕೆ ನಾವು ಮುಂಚೆ ತೋರಿಸೋ ಟೂಲ್ಸಲ್ಲಿ ಸಹ ಫ್ಲೇರಿಂಗ್ ಮಾಡಲಿಕ್ಕಾಗತ್ತೆ. ಸೊ ಇದೊಂದು ಸ್ಪೆಷಲಿ ಫ್ಲೇರಿಂಗಿಗೋಸ್ಕರ ಇರುವ ಟೂಲ್ಸು. ಸೊ ಅದನ್ನು ನೋಡೋಣ, ಅದರಲ್ಲಿ ಹೇಗೆ ಫ್ಲೇರಿಂಗ್ ಮಾಡಬೇಕಾಗತ್ತಂತೆ. ಸೊ ಇದರಲ್ಲಿ ನೋಡ್ಬೋದು ಡಿಫ್ರೆಂಟ್ ಸೈಜ್ ಇದೆ. 3, 4, 5, 8, ಹಾಫು, 3, 8, 5, 16, 1/4 ಎಲ್ಲ ಇದೆ. ಸೊ ನಮ್ಮ 1/2 ಇಂಚ್ ಟ್ಯೂಬ್. ಸೊ ಇದರಲ್ಲಿ ನಾವು 1/2 ಇಂಚ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಅದರಲ್ಲಿ ಈ ಟ್ಯೂಬನ್ನು ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ಮಾಡಿಕೊಂಡು ಸ್ವಲ್ಪ ಮೇಲೆ ಬರಬೇಕಷ್ಟೇ, ಯಾಕಂದರೆ ಇದು ಫ್ಲೇರ್ ಮಾಡಲಿಕ್ಕೋಸ್ಕರ. ಈ ಲೆವೆಲಿಂದ ಸ್ವಲ್ಪ 1 mm 2 mm ಮೇಲಿದೆ ಸಾಕು, ಇಷ್ಟು ಸಾಕಾಗುತ್ತೆ. ಸೊ ಅದಾದ ನಂತರ ಸಾಕಾದ ನಂತರ ಏನಾಗಬೇಕು, ಇದು ಯಾವ್ಕನ ಮುಂದೆ ತರಬೇಕು ನಾವು. ಈ ಥರ ಇದು ಮುಂದೆ ಬರ್ತಾ ಇರುತ್ತೆ. ಇಲ್ಲಿ ಇದಕ್ಕೆ ಇದು ಟೈಟ್ ಮಾಡಲಿಕ್ಕಂತ ಫಿಟ್ಟಿಂಗ್ಸ ಇದೆ. ಸೊ ಇದು ಮುಂದೆ ತಂದು ಇದರ ಮೇಲೆ ತರಬೇಕು. ನಾವು ಎಲ್ಲಿ ಫ್ಲೇರಿಂಗ್ ಮಾಡಲಿಕ್ಕಿದೆ ಅದರ ಮೇಲೆ ಇದನ್ನು ತಗೊಂಬರಬೇಕು. ಸೊ ತಗೊಂಬಂದ ನಂತರ ಏನಾಗುತ್ತಂತ ಹೇಳಿ, ಇಲ್ಲಿ ಸೈಡ್ ಲಾಕ್ ಇದೆ, ಇದು ಎಡ್ಜಸ್ ನೋಡ್ಬೋದು. ಇದೇ ಎಡ್ಜಸ್ಸಿಗೆ ಇದು ನಟ್ಟೋಗಿ ಟೈಟ್ ಆಗಬೇಕು. ಇಲ್ಲಿ ಲಾಕ್ ಆಗುತ್ತೆ, ಈ ಜಾಗದಲ್ಲಿ ಲಾಕ್ ಆಯಿತು. ಲಾಕ್ ಆದ ನಂತರ ಇದನ್ನು ನಾವು ಟೈಟ್ ಮಾಡಿಕೊಡ್ಬೇಕು. ಸೊ ಇದು ಸ್ವಲ್ಪ ಅಪ್ಗ್ರೇಡ್ ಆದ ಮಾಡೆಲ್. ನಾವು ಮುಂಚೆ ನೋಡಿದ ಹಾಗೆ ಅದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಆಗಿದೆ. ಸೊ ಇದು ಈ ಸ್ಲಾಟಲ್ಲಿ ಕೂತ್ಕೊಳ್ತು, ಯಾಕಂದರೆ ಇದೀಗ ಮೂವ್ ಆಗಲ್ಲ, ಆಚೆ ಮೂವ್ ಆಗಲ್ಲ. ಸೊ ಮೂವ್ ಆಗದೆ ಇರೋವಾಗ ನಾವು ಫ್ಲೇರಿಂಗ್ ಮಾಡುವಾಗ ಪರ್ಫೆಕ್ಟಾಗಿ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂತ ಹೇಳಿದರೆ, ಇದು ಕರೆಕ್ಟಾಗಿ ಕೂತ್ಕೊಂಡಿಲ್ಲ ಅಂತ ಹೇಳಿದರೆ ಇದು ಈ ಥರ ಪ್ಲೇ ಆಗುತ್ತೆ. ಪ್ಲೇ ಆಗ್ತಾ ಇರುವಾಗ ನಮಗೆ ಪರ್ಫೆಕ್ಟಾಗಿ ಫ್ಲೇರಿಂಗ್ ಆಗಲ್ಲ. ಸೊ ಇದು ಟೈಟ್ ಮಾಡ್ಕೊಬೇಕು. ಟೈಟ್ ಮಾಡ್ಕೊಂಡ ನಂತರ ಇದನ್ನು ರೊಟೇಟ್ ಮಾಡಬೇಕು. ರೊಟೇಟ್ ಮಾಡ್ತಾ ಏನಾಗುತ್ತೆ, ಇದು ಮುಂದೆ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದರೊಳಗಡೆ ಅದರ ಸೀಟಿಂಗ್ ಆ ಕಾಪರ್ ಪೈಪ್ ಒಳಗೆ ಬರುತ್ತೆ. ಈ ಥರ ಕಾಪರ್ ಪೈಪ್ ಒಳಗೆ ಬಂದ ಈ ಥರ ಟೈಟ್ ಮಾಡ್ತಾನೆ ಇರಬೇಕು. ಸೊ ಇದರಲ್ಲಿ ಸ್ವಲ್ಪ ಈಸಿಯೆಸ್ಟ್ ಮಾಡಿದ್ದಾರೆ, ಯಾಕಂದರೆ ಈ ಥರ ಟೈಟ್ ಮಾಡ್ತಾ ಹೋದರೆ ಒಂದು ಲಾಕ್ ಥರ ನಿಮ್ಗೆ ಸೌಂಡ್ ಬರುತ್ತೆ, ಟಕ್ ಅಂತ ಒಳಗಡೆ. ನಿಮಗೆ ಫ್ರೀ ಆದ ರಿಲೀಫ್ ಆದ ನಿಮಗೆ ಗೊತ್ತಾಗುತ್ತೆ ಆಗಿದೆ ಅಂತ, ಕಂಪ್ಲೀಟ್ ಆಗಿದೆ. ಸೊ ಇದೇ ಥರ ಹೀಗೆ ಟೈಟ್ ಮಾಡಬೇಕು. ಟೈಟ್ ಮಾಡ್ತಾ ಇರಬೇಕು. ಎಲ್ಲಿವರೆಗೆ ನಿಮ್ಗೆ ಆ ಫ್ರೀನೆಸ್ ಸಿಗಲ್ಲ ಅಲ್ಲಿವರೆಗೆ ಮಾಡಬೇಕು. ಟೈಟ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಆಗಿದೆ ಅಂತ. ಎಲ್ಲಿವರೆಗೆ ಆ ಸೌಂಡ್ ಬರಲ್ಲ ಅಲ್ಲಿವರೆಗೆ ಮಾಡಬೇಕು. ಈಗ ನೋಡ್ಬೋದು ಇದು ಫ್ರೀ ಆಗಿದೆ. ಎಲ್ಲಿವರೆಗೆ ಲೋಡ್ ಸಿಗ್ತಾಯಿತ್ತು ಕಾಪರ್, ಇದು ಈಗ ರಿಲೀಸ್ ಆಯಿತು. ಸೊ ರಿಲೀಸ್ ಆದಮೇಲೆ ನಿಮ್ಮ ಫ್ಲೇರಿಂಗ್ ಆಗಿದೆ ಅಂತ. ಮತ್ತೆ ಏನು ಮಾಡಬೇಕು, ಇದನ್ನು ಹೀಗೆ ತಿರುಗಿಸ್ಬೇಕು. ಹೀಗೆ ತಿರುಗಿಸಿ ಅದನ್ನು ಮತ್ತೆ ಫುಲ್ಲಿ ರಿಟರ್ನ್ ತಗೊಳ್ಬೇಕು. ರಿಟರ್ನ್ ತಗೊಳ್ಳೋದ್ರಿಂದ ಏನಾಗಿಲ್ಲ, ಅದು ಸ್ಲಾಟಿಂದ ಮೇಲೆ ಬರುತ್ತೆ, ಟ್ಯೂಬಿನ ಬಿಟ್ಟು ಈ ಥರ ಮೇಲೆ ಬರುತ್ತೆ. ನೋಡ್ಬೋದು ಗ್ಯಾಪ್ ಬಂತು ಅಲ್ಲಿ. ಸೊ ಅದಾದ ನಂತರ ಈ ಸೈಡಲ್ಲಿ ಲಾಕ್ ಮಾಡಿ ಇದನ್ನು ತೊಗೊಳ್ಬೇಕು. ಇದನ್ನು ಲೂಸ್ ಮಾಡಬೇಕು. ಈ ಥರ ಹಿಂದೆ ತರಬೇಕು. ಹಿಂದೆ ತಗೊಂಡು ಇಲ್ಲಿ ಇವಾಗ ನೀವು ನೋಡ್ಬೋದು ಇದರಲ್ಲಿ ಈಗ ಫ್ಲೇರಿಂಗ್ ಆಗಿದೆ. ಸೊ ಈ ಥರ ಫ್ಲೇರಿಂಗ್ ಬಂದಿದೆ. ಫ್ಲೇರಿಂಗ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಈ ಕಾಪರ್ ಟ್ಯೂಬ್ ಏನಿದೆ, ಇದು ಫ್ಲೇರ್ ನಟ್ ಏನಿದೆ ಇದರೊಳಗೆ ಕೂತ್ಕೊಳ್ಳೋದು. ಇವಾಗ ನೋಡ್ಬೋದು ನೀವು, ಮುಂಚೆ ಹೇಗೆ ಆ ಥರ ಸ್ವೇಜಿಂಗಲ್ಲಿ ನಾವು ನೋಡಿದಾಗ ಇದು ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ. ಇವಾಗ ಇದರಲ್ಲಿ ಪ್ರಾಪರಾಗಿ ಸೀಟ್ ಆಗುತ್ತೆ. ಸೊ ನೀವು ನೋಡಬೇಕಾದ್ರೆ ಈ ಥರ ಇದರಲ್ಲಿ ನೋಡ್ಬೋದು, ಈ ಥರ ಇಲ್ಲಿ ಸೀಟ್ ಆಗ್ತಾಯಿದೆ ನೋಡಿ, ಈ ಥರ ಕೂತ್ಕೊಳ್ಬೇಕು. ಸೊ ಈ ಥರ ಕೂತ್ಕೊಳ್ಳಿದ್ರೆ ಲೀಕ್ ಏನು ಬರೋಲ್ಲ, ಪರ್ಫೆಕ್ಟಾಗಿ ಕೂತ್ಕೊಳ್ಳೋದು. ಮತ್ತು ಈ ನಟ್ಟನ್ನು ಹೀಗೆ ತಂದು ಇದರ ಮೇಲೆ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿ ಟೈಟ್ ಮಾಡಿದ ಏನಾಗುತ್ತೆ, ಈ ಕಾಪರ್ ಟ್ಯೂಬು ಇಲ್ಲಿ ನೋಡಿ ಇದು ಹೋಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ಲೀಕ್ ಇಲ್ಲಿ ಬರೋಲ್ಲ. ಸೊ ಯಾವುದೇ ಡ್ರೈಯರ್ ಫಿಲ್ಟರ್ ಆಗಿರ್ಬೋದು, ಲಿಕ್ವಿಡ್ ಲೈನ್ ಆಗಿರ್ಬೋದು, ಅಥವಾ ಇಂಡೋರ್ ಸ್ಪ್ಲಿಟ್ ಎ ಸಿ ಕನೆಕ್ಟ್ ಮಾಡೋ ಈ ಥರ ಫ್ಲೇರ್ ನಟ್ಟೆ ಬರುತ್ತೆ. ಸೊ ನಾವು ಇಲ್ಲಿ ಫ್ಲೇರಿಂಗ್ ಮಾಡಬೇಕಾಗತ್ತೆ ಕಾಪರ್ ಟ್ಯೂಬ್. ಈ ಥರ ಮಾಡಿದಾಗ ಕಾಪರ್ ಪೈಪ್ ಅದರಲ್ಲಿ ಫಿಟ್ ಆಗುತ್ತೆ, ಹಿಂದ್ಗಡೆ ಏನೂ ಬರಲ್ಲ. ಸೊ ಇದು ಫ್ಲೇರಿಂಗ್ ಮಾಡೋ ರೀತಿ. ಮುಂಚೆ ನೋಡಿರೋದು ಈ ಸೈಡಲ್ಲಿ ನೋಡಿ ಇದು ಸ್ವೇಜಿಂಗ್ ಮಾಡೋ ರೀತಿ, ಇದು ಫ್ಲೇರಿಂಗ್ ಮಾಡೋ ರೀತಿ. ಇದು ಟ್ಯೂಬನ್ನು ಹೇಗೆ ಕಟ್ ಮಾಡ್ತಾರಂತ. ಈ ಟ್ಯೂಬಲ್ಲಿ ಕಟ್ ಮಾಡಿದ್ದು ನಾವು, ಈ ಟೂಲ್ಸಲ್ಲಿ ನಾವು ಫ್ಲೇರಿಂಗ್ ಮಾಡಿದ್ದು, ಈ ಟೂಲ್ಸಲ್ಲಿ ನಾವು ಸ್ವೇಜಿಂಗ್ ಮಾಡಿದ್ದು. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಕಮೆಂಟ್ ಮಾಡಿ, ಮತ್ತು ನಮ್ಮ ಯೂನಿಕ್ ಟೆಕ್ನಿಕಲ್ ಸರ್ವಿಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.